ನಮಸ್ಕಾರ. ನಾನು ಡಾಕ್ಟರ್ ನಳಿನಿ ಬೆಂಗೇರಿ, ಸಮಾಜಶಾಸ್ತ್ರ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಮಹಾವಿದ್ಯಾಲಯ ರಾಜನಗರ, ಹುಬ್ಬಳ್ಳಿ. ಇವತ್ತು ನಾನು ಸಾಮಾಜಿಕ ಬದಲಾವಣೆ ಅಂದರೆ ಏನು, ಸಾಮಾಜಿಕ ಪರಿವರ್ತನೆ ಅಂದರೆ ಏನು ಅನ್ನೋದರ ಬಗ್ಗೆ ಚರ್ಚೆ ಮಾಡ್ತೇನೆ. ಈ ಸಾಮಾಜಿಕ ಬದಲಾವಣೆಯ ಕುರಿತು ಕರ್ನಾಟಕ ವಿಶ್ವವಿದ್ಯಾಲಯದ BA ಸೆಕೆಂಡ್ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಒಂದು ಅಧ್ಯಾಯವನ್ನು ಇಟ್ಟಿದ್ದಾರೆ. ಹಾಗಾಗಿ ಸಾಮಾಜಿಕ ಪರಿವರ್ತನೆ ಅಂದರೆ ಏನು, ಪರಿವರ್ತನೆಗೆ ಕಾರಣಗಳೇನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಚರ್ಚೆ ಮಾಡಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಸಾಮಾಜಿಕ ಪರಿವರ್ತನೆ ಅಂದರೆ ಏನು ಅಂತ ಹೇಳಿ, ಬದಲಾವಣೆ ನಿಸರ್ಗದ ನಿಯಮ ಅಂತ ಹೇಳ್ತಾರೆ. ಅಂದರೆ ನಿಸರ್ಗದಲ್ಲಿರುವಂತಹ ಪ್ರತಿಯೊಂದು ಜೀವಿಯು ಪರಿವರ್ತನೆಯನ್ನು ಹೊಂದಲೇಬೇಕು. ಈ ನಿಯಮ ಮಾನವ ಸಮಾಜಕ್ಕೂ ಅನ್ವಯಿಸ್ತದೆ. ಹೀಗಾಗಿ ಮಾನವ ಸಮಾಜವನ್ನು ನಿತ್ಯ ಪರಿವರ್ತನಾಶೀಲವಾದದ್ದು ಅಂತಾರೆ. ಅಂದರೆ ಮಾನವ ಸಮಾಜವು ನಿರಂತರವಾಗಿ ಬದಲಾಗ್ತಾನೇ ಇರುತ್ತೆ. ಸಮಾಜವು ನಿರ್ಜೀವ ವಸ್ತುವೂ ಅಲ್ಲ, ಹಾಗೆಯೇ ಜಡವಸ್ತುವೂ ಅಲ್ಲ. ಹೀಗಾಗಿ ಸಮಾಜದಲ್ಲಿ ಜೀವಂತ ಪ್ರಾಣಿಗಳು ವಾಸ ಮಾಡ್ತಾರೆ. ಕಾಲ ಕಾಲಕ್ಕೆ ಎಲ್ಲ ಸಮಾಜಗಳಲ್ಲಿಯೂ ಬದಲಾವಣೆಗಳು ಕಂಡುಬರುತ್ತವೆ. ನಿನ್ನೆ ಇದ್ದ ಸ್ಥಿತಿಗಳು ಇಂದು ಇರೋದಿಲ್ಲ, ಹಾಗೆಯೇ ಮುಂದೆಯೂ ಸಹ ಅವು ಹೀಗೆಯೇ ಇರ್ತವೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಪರಿವರ್ತನೆಯನ್ನು ಇನ್ನೊಂದು ಶಬ್ದದಲ್ಲಿ ಸ್ಥಿತ್ಯಂತರ ಅಂತ ಕೂಡ ಕರೀತಾರೆ. ಸ್ಥಿತ್ಯಂತರ ಅಂತಂದರೆ ಎರಡು ಸ್ಥಿತಿಗಳ ನಡುವಿರುವಂತಹ ಅಂತರ. ಒಂದು ಸ್ಥಿತಿಗೂ ಮತ್ತೊಂದು ಸ್ಥಿತಿಗೂ ಇರುವ ವ್ಯತ್ಯಾಸಗಳನ್ನೇ ಪರಿವರ್ತನೆ ಅಥವಾ ಬದಲಾವಣೆ ಅಂತ ಕರೀತಾರೆ. ಸಮಾಜದಲ್ಲಿ ಆಗುವ ಬದಲಾವಣೆಗಳು ಕೆಲವು ಸಲ ಗೋಚರವಾಗಿರಬಹುದು, ಇನ್ನು ಕೆಲವು ಸಲ ಅಗೋಚರವೂ ಆಗಿರಬಹುದು. ಅಂದರೆ ಬದಲಾವಣೆಗಳು ಕಣ್ಣಿಗೆ ಕಂಡು ಬರಬಹುದು ಅಥವಾ ಕಾಣದೆಯೂ ಕೂಡ ಇರಬಹುದು ಅಂತ. ಹಾಗೆ ಬದಲಾವಣೆಯಾಗುವ ಗತಿ ಏನಿದೆ, ವೇಗ ಏನಿದೆ, ಅದು ನಿಧಾನವಾಗಿಯೂ ಇರಬಹುದು ಅಥವಾ ಶೀಘ್ರಗತಿಯಲ್ಲಿ ತ್ವರಿತವಾಗಿಯೂ ಬದಲಾವಣೆಗಳು ಆಗಬಹುದು. ಇನ್ನೂ ಒಂದು ಯೋಚನೆ ಮಾಡೋದಾದರೆ ಬದಲಾವಣೆಗಳು ಹಂತ ಹಂತವಾಗಿಯೂ ಆಗಬಹುದು ಅಥವಾ ದಿಢೀರನೆ ಒಮ್ಮಿಂದೊಮ್ಮೆಲೆ ಸಮಾಜದಲ್ಲಿ ಬದಲಾವಣೆಗಳು ಆಗಬಹುದು ಅಂತ. ಪರಿವರ್ತನೆ ಕೆಲವು ದಿನಗಳಲ್ಲಿ ಕಂಡುಬರಬಹುದು ಅಥವಾ ಹಲವು ಶತಮಾನಗಳಾದ ನಂತರ ಬದಲಾವಣೆಗಳು ಕಂಡುಬರಬಹುದು. ಆದರೆ ಒಟ್ಟಿನಲ್ಲಿ ಬದಲಾವಣೆ ಆಗಲೇಬೇಕು. ಯಾಕೆ ಅಂದರೆ ಪರಿವರ್ತನೆ ಅನಿವಾರ್ಯ. ವ್ಯಕ್ತಿಯ ದೈಹಿಕ, ಮಾನಸಿಕ ಹಾಗೂ ಬೌದ್ಧಿಕ ಸ್ಥಿತಿಗತಿಗಳಲ್ಲಿ ದಿನ ಕಳೆದಂತೆ ಬದಲಾವಣೆಗಳು ಸಹಜವಾಗಿಯೇ ಕಂಡುಬರುತ್ತವೆ. ಹಾಗೆಯೇ ಸಮಾಜದಲ್ಲಿಯೂ ಸಹ ಕಾಲಗತಿಸಿದಂತೆ ಬದಲಾವಣೆಗಳು ಆಗಲೇಬೇಕು. ಮಾನವ ಸಮಾಜ ತನ್ನ ಉಗಮದಿಂದ ಹಿಡಿದು ಇಂದಿನವರೆಗೆ ಬದಲಾವಣೆ ಹೊಂದುತ್ತಾ ಬಂದಿದೆ. ಬದಲಾವಣೆಯು ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿಯೂ ಉಂಟಾಗುತ್ತಿದ್ದು, ಒಂದು ಕ್ಷೇತ್ರದಲ್ಲಿ ಆದ ಬದಲಾವಣೆಯು ಇನ್ನೊಂದು ಕ್ಷೇತ್ರದ ಬದಲಾವಣೆಗೆ ಕಾರಣವಾಗುತ್ತದೆ. ಪರಿವರ್ತನೆಯೇ ಇಲ್ಲದ ಸಮಾಜಗಳನ್ನು ಎಲ್ಲಿಯೂ ಯಾವ ಕಾಲಕ್ಕೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಬದಲಾವಣೆಯೇ ಆಗದ ಸಮಾಜಗಳನ್ನು ವಾಸ್ತವಿಕವಾಗಿ ಕಾಣೋದು ಅಸಾಧ್ಯ ಅಂತ. ಇನ್ನು ಪ್ರಾಚೀನ ಕಾಲದಲ್ಲಿ ಸಮಾಜಗಳು ಸರಳವಾಗಿದ್ವು. ಹೀಗಾಗಿ ಪರಿವರ್ತನೆಗಳು ಕೂಡ ನಿಧಾನವಾಗಿ ಆಗ್ತಾಯಿದ್ವು. ಆದರೆ ಇಂದಿನ ಆಧುನಿಕ ಕಾಲದಲ್ಲಿ ಔದ್ಯೋಗೀಕರಣ, ನಗರೀಕರಣ, ವೈಜ್ಞಾನಿಕ ಪ್ರಗತಿ ಮುಂತಾದವುಗಳಿಂದಾಗಿ ಸಮಾಜಗಳು ಹೆಚ್ಚು ಹೆಚ್ಚು ಸಂಕೀರ್ಣವಾಗ್ತಾ ಇವೆ. ಇಂತಹ ಆಧುನಿಕ ಸಂಕೀರ್ಣ ಸಮಾಜದಲ್ಲಿ ಬದಲಾವಣೆಗಳು ತುಂಬಾ ತೀವ್ರವಾಗಿ, ತುಂಬಾ ವೇಗವಾಗಿ ಆಗ್ತಾ ಇವೆ. ಸಮಾಜಶಾಸ್ತ್ರದ ಜನಕ ಅಥವಾ ಪಿತಾಮಹನಾದಂತಹ ಆಗಸ್ಟ್ ಕೋಮ್ಟ್ ಹೇಳಿರುವಂತೆ, ಮಾನವ ಸಮಾಜವು ಅಂದಿನಿಂದ ಇಂದಿನವರೆಗೆ ಬೇರೆ ಬೇರೆ ಹಂತಗಳಲ್ಲಿ ಹಾಯ್ದು ಬದಲಾವಣೆ ಮತ್ತು ಪ್ರಗತಿಯನ್ನು ಹೊಂದುತ್ತಾ ಬಂದಿದೆ. ಇದಲ್ಲದೆ ಹಲವು ಸಮಾಜ ವಿಜ್ಞಾನಿಗಳು ಸಮಾಜವು ಹೇಗೆ ಬದಲಾವಣೆ ಹೊಂದುತ್ತದೆ ಎಂಬುದರ ಬಗ್ಗೆ ಅನೇಕ ಸಿದ್ಧಾಂತಗಳನ್ನು ಮಂಡಿಸಿದ್ದಾರೆ. ಕೆಲವು
ಪ್ರಮುಖ ಸಿದ್ಧಾಂತಗಳು ಹೀಗಿವೆ. ಹರ್ಬರ್ಟ್ ಸ್ಪೆನ್ಸರ್ ಅವರ ವಿಕಾಸವಾದ ಸಿದ್ಧಾಂತ ದ ಥಿಯರಿ ಆಫ್ ಇವಲ್ಯೂಷನ್, ಸ್ಪೆಂಗ್ಲರ್ ಅವರ ಚಕ್ರೀಯ ಸಿದ್ಧಾಂತ ಸೈಕ್ಲಿಕಲ್ ಥಿಯರಿ, ಕಾರ್ಲ್ ಮಾರ್ಕ್ಸ್ ಅವರ ವರ್ಗ ಸಂಘರ್ಷ ಸಿದ್ಧಾಂತ ಕ್ಲಾಸ್ ಸ್ಟ್ರಗಲ್, ಥಿಯರಿ ಆಫ್ ಕ್ಲಾಸ್ ಸ್ಟ್ರಗಲ್ ಮೊದಲಾದವುಗಳು. ಈ ಎಲ್ಲ ಸಿದ್ಧಾಂತಗಳು ಸಾಮಾಜಿಕ ಬದಲಾವಣೆಯ ಮೇಲೆ ತುಂಬ ಪರಿಣಾಮ ಬೀರಿವೆ. ಅಲ್ಲದೆ ಸಾಮಾಜಿಕ ಬದಲಾವಣೆಯ ಇತಿಹಾಸವನ್ನು ನಮಗೆಲ್ಲ ತಿಳಿಸಿಕೊಡುತ್ತವೆ. ಹಾಗಾದರೆ ಸಾಮಾಜಿಕ ಬದಲಾವಣೆ ಅಂದರೆ ಏನು, ನಿರ್ದಿಷ್ಟ ಅರ್ಥ ಏನು ಅಂತ. ಸಾಮಾಜಿಕ ಪರಿವರ್ತನೆ ಅಥವಾ ಬದಲಾವಣೆ ಅಂದರೆ ಒಂದು ನಿರ್ದಿಷ್ಟ ಕಾಲಮಿತಿಯಲ್ಲಿ ಒಂದು ಘಟಕ ಅಥವಾ ಒಂದು ವ್ಯವಸ್ಥೆಯಲ್ಲಿ ಕಂಡುಬರುವ ಯಾವುದೇ ರೀತಿಯ ವ್ಯತ್ಯಾಸಗಳನ್ನು ಅಥವಾ ಪರಿವರ್ತನೆಗಳನ್ನು ಅಥವಾ ಸ್ಥಿತ್ಯಂತರಗಳನ್ನು ಸಾಮಾಜಿಕ ಬದಲಾವಣೆ ಎನ್ನುತ್ತಾರೆ. ಅಂದರೆ ಸಮಾಜವು ಹೊಂದಿರುವ ವಿವಿಧ ಘಟಕಗಳಲ್ಲಿ, ವಿವಿಧ ಸಂಘ ಸಂಸ್ಥೆಗಳಲ್ಲಿ, ವಿವಿಧ ವ್ಯವಸ್ಥೆಗಳಲ್ಲಿ ಕಂಡುಬರುವ ಪರಿವರ್ತನೆಗಳನ್ನೇ ಸಾಮಾಜಿಕ ಬದಲಾವಣೆಗಳೆಂದು ಕರೆಯುತ್ತಾರೆ. ಇದಲ್ಲದೆ ಸಾಮಾಜಿಕ ಅಂತರ್ಕ್ರಿಯೆ ಮತ್ತು ಅಂತರ ಸಂಬಂಧಗಳಲ್ಲಿ ಕಂಡುಬರುವ ಬದಲಾವಣೆಗಳನ್ನೂ ಸಹ ಸಾಮಾಜಿಕ ಬದಲಾವಣೆ ಅಂತ ಕರೀತಾರೆ. ಅಂದರೆ ಸಮಾಜ ಅನ್ನೋದು ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಹೇಳ್ತೀವಿ ನಾವು. ಅಂದರೆ ಸಮಾಜದಲ್ಲಿ ವಿವಿಧ ಪ್ರಕಾರದ ಸಾಮಾಜಿಕ ಸಂಬಂಧಗಳಿವೆ. ಈ ಸಾಮಾಜಿಕ ಸಂಬಂಧಗಳಲ್ಲಿ ಆಗುವ ಬದಲಾವಣೆಗಳನ್ನೂ ಸಹ ಸಾಮಾಜಿಕ ಬದಲಾವಣೆಗಳು ಅಂತ ಕರೀಬಹುದು. ಸಮಾಜದ ಜನರಲ್ಲಿರುವ ಸಂಬಂಧಗಳು ಬದಲಾವಣೆಯಾದರೆ ಸಾಮಾಜಿಕ ಸಂಬಂಧಗಳು ಅಂತ, ಸಾಮಾಜಿಕ ಪರಿವರ್ತನೆ ಅಂತ ಕರೀತಾರೆ. ಹೀಗೆ ಮಾನವ ಸಮಾಜ ನಿರಂತರವಾಗಿ ಕಾಲಕಾಲಕ್ಕೆ ಬದಲಾಗುತ್ತಲೇ ಇರುತ್ತದೆ. ಮಾನವ ಸಮಾಜವು ನಿಂತ ನೀರಲ್ಲ, ಇದು ಹರಿಯುತ್ತಿರುವ ಪ್ರವಾಹ ಇದ್ದ ಹಾಗೆ. ನದಿ ಹೇಗೆ ತನ್ನ ಪಾತ್ರಗಳನ್ನು ಬದಲಿಸಿ ಮುಂದೆ ಹರಿತಾ ಹೋಗುತ್ತೋ ಹಾಗೆ ಸಮಾಜವೂ ಕೂಡ ಕಾಲಕ್ಕೆ ತಕ್ಕಂತೆ ಬದಲಾವಣೆಯಾಗಿ ಮುಂದೆ ಸಾಗ್ತಾ ಇದೆ. ಬದಲಾವಣೆಗಳನ್ನು ಅಳವಡಿಸಿಕೊಂಡು ತಾನು ಕೂಡ ಸಮಾಜ ಮುಂದೆ ಸಾಗ್ತಾ ಇದೆ. ಹೀಗಾಗಿ ಬದಲಾವಣೆಗಳು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬದಲಾವಣೆಗಳು ಸಂಭವಿಸುತ್ತಲೇ ಇರ್ತವೆ ಅಂತ. ಕೇವಲ ಪರಿವರ್ತನೆಯ ಗತಿಯಲ್ಲಿ ಅಥವಾ ವೇಗದಲ್ಲಿ ವ್ಯತ್ಯಾಸ ಇರ್ಬೋದು. ಅಂದರೆ ಕೆಲವು ಸಮಾಜಗಳಲ್ಲಿ ಸಾಮಾಜಿಕ ಬದಲಾವಣೆ ತುಂಬ ಬೇಗನೆ ಆಗ್ಬೋದು, ಇನ್ನು ಕೆಲವು ಸಮಾಜಗಳಲ್ಲಿ ಸಾಮಾಜಿಕ ಬದಲಾವಣೆ ತುಂಬ ನಿಧಾನವಾಗಿ ಕಾಲಾವಕಾಶವನ್ನು ತೆಗೆದುಕೊಂಡು ಬದಲಾವಣೆಗಳು ಆಗಬಹುದು. ಆದರೆ ಒಟ್ಟಿನಲ್ಲಿ ಬದಲಾವಣೆಗಳು ಸಂಭವಿಸಲೇಬೇಕು. ಬದಲಾವಣೆಗಳಿಲ್ಲದ ಸಮಾಜಗಳನ್ನು ವಾಸ್ತವಿಕವಾಗಿ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಸಮಾಜದಲ್ಲಿ ಆಗುವ ಬದಲಾವಣೆಗಳೇ ಸಾಮಾಜಿಕ ಬದಲಾವಣೆಗಳು. ಈ ಸಾಮಾಜಿಕ ಬದಲಾವಣೆಗಳ ಬಗ್ಗೆ ವಿವಿಧ ಸಮಾಜಶಾಸ್ತ್ರಜ್ಞರು ತಮ್ಮದೇ ಆದಂತಹ ವ್ಯಾಖ್ಯೆಗಳನ್ನು ನೀಡಿದ್ದಾರೆ. ನಾನಿಲ್ಲಿ ಕೆಲವು ವ್ಯಾಖ್ಯೆಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಕಿಂಗ್ಸ್ಲೆ ಡೇವಿಸ್ ಅವರ ಪ್ರಕಾರ ಸಾಮಾಜಿಕ ವ್ಯವಸ್ಥೆಯಲ್ಲಿ, ಅಂದರೆ ಸಾಮಾಜಿಕ ರಚನೆ ಮತ್ತು ಕಾರ್ಯಗಳಲ್ಲಿ ಉಂಟಾಗುವ ಪರಿವರ್ತನೆಗಳಿಗೆ ಸಾಮಾಜಿಕ ಬದಲಾವಣೆ ಎಂದು ಕರೆಯಬಹುದು. ನೋಡಿ, ಸಾಮಾಜಿಕ ರಚನೆ ಹಾಗೂ ಕಾರ್ಯಗಳಲ್ಲಿ, ಇಲ್ಲಿ ಸಾಮಾಜಿಕ ರಚನೆ ಅಂದರೆ ಸಂಘ ಸಂಸ್ಥೆಗಳ ರಚನೆಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳು ನಿರ್ವಹಿಸುವ ಕಾರ್ಯಗಳಲ್ಲಿ ಏನಾದರೂ ಬದಲಾವಣೆಗಳಾದರೆ ಅವುಗಳನ್ನು ಸಾಮಾಜಿಕ ಬದಲಾವಣೆ ಅಂತ ಕರೀತಾರೆ ಕಿಂಗ್ಸ್ಲೆ ಡೇವಿಸ್ ಎಂಬ ಸಮಾಜಶಾಸ್ತ್ರಜ್ಞ. ಇನ್ನು ಎರಡನೇದಾಗಿ ಮೆಕೈವರ್ ಮತ್ತು ಪೇಜ್ ಎಂಬ ಪ್ರಸಿದ್ಧ ಸಮಾಜಶಾಸ್ತ್ರಜ್ಞರ ಪ್ರಕಾರ ಸಾಮಾಜಿಕ ಸಂಬಂಧಗಳಲ್ಲಿ ಕಂಡುಬರುವ ಪರಿವರ್ತನೆಗಳು ಸಾಮಾಜಿಕ ಬದಲಾವಣೆಗಳು. ಅಂದರೆ ಸಮಾಜದಲ್ಲಿರುವ ಸಾಮಾಜಿಕ ಸಂಬಂಧಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡುಬಂದರೆ, ಸಾಮಾಜಿಕ ಸಂಬಂಧಗಳಲ್ಲಿ ಏನಾದರೂ ಪರಿವರ್ತನೆಗಳು ಕಂಡುಬಂದರೆ ಅವುಗಳನ್ನು ಸಾಮಾಜಿಕ ಪರಿವರ್ತನೆ ಅಥವಾ ಬದಲಾವಣೆ ಅಂತ ಕರೀತಾರೆ ಮೆಕೈವರ್ ಮತ್ತು ಪೇಜ್ ಅವರು. ಇನ್ನು ಮೂರನೇದಾಗಿ ಎಂ.ಇ. ಜೋನ್ಸ್ ಎಂಬ ಸಮಾಜಶಾಸ್ತ್ರಜ್ಞ ಹೇಳ್ತಾನೆ, ಸಾಮಾಜಿಕ ಪ್ರಕ್ರಿಯೆ, ಸಾಮಾಜಿಕ ಮಾದರಿಗಳು, ಸಾಮಾಜಿಕ ಅಂತರ್ಕ್ರಿಯೆ ಮತ್ತು ಸಂಘಟನೆಗಳಲ್ಲಿ ಕಂಡುಬರುವ ಪರಿವರ್ತನೆಗಳನ್ನು
ಅಥವಾ ಮಾರ್ಪಾಡುಗಳನ್ನು ಸಾಮಾಜಿಕ ಬದಲಾವಣೆ ಎಂದು ಕರೆಯುತ್ತಾರೆ. ಅಂದರೆ ಸಮಾಜದಲ್ಲಿರುವಂತಹ ವ್ಯವಸ್ಥೆಯಲ್ಲಿ, ಸಂಘ ಸಂಸ್ಥೆಯಲ್ಲಿ ಸಾಮಾಜಿಕ ಮಾದರಿಗಳು ಅಥವಾ ಆದರ್ಶಗಳಲ್ಲಿ ವ್ಯತ್ಯಾಸಗಳಾದರೆ ಅದನ್ನೇ ಸಾಮಾಜಿಕ ಬದಲಾವಣೆ ಅಂತ ಕರೀತಾರೆ ಎಂ.ಇ. ಜೋನ್ಸ್ ಎಂಬ ಸಮಾಜಶಾಸ್ತ್ರಜ್ಞ. ಹೀಗೆ ತುಂಬ ಜನ ಸಮಾಜಶಾಸ್ತ್ರಜ್ಞರು ಸಾಮಾಜಿಕ ಪರಿವರ್ತನೆಯ ಬಗ್ಗೆ ತಮ್ಮದೇ ಆದಂತಹ ವ್ಯಾಖ್ಯೆಗಳನ್ನು ಕೊಟ್ಟಿದ್ದಾರೆ. ಇನ್ನು ಈ ಸಾಮಾಜಿಕ ಪರಿವರ್ತನೆ ಅಥವಾ ಸಾಮಾಜಿಕ ಬದಲಾವಣೆಗಳು ಸಮಾಜದಲ್ಲಿ ಯಾಕೆ ಸಂಭವಿಸುತ್ತೆ, ಯಾವ ಕಾರಣಗಳಿಂದಾಗಿ ಸಮಾಜದಲ್ಲಿ ಪರಿವರ್ತನೆಗಳು ಅಥವಾ ಬದಲಾವಣೆಗಳು ಸಂಭವಿಸುತ್ತೆ ಅಂತ ಇಲ್ಲಿ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ. ಸಾಮಾಜಿಕ ಬದಲಾವಣೆ ಅನ್ನೋದು ನಿರಂತರವಾದ ಮತ್ತು ಸಾರ್ವತ್ರಿಕವಾದ ಪ್ರಕ್ರಿಯೆ. ಸಾರ್ವತ್ರಿಕ ಅಂದರೆ ಎಲ್ಲ ಕಡೆಗೂ, ಎಲ್ಲ ಸಮಾಜಗಳಲ್ಲೂ, ಎಲ್ಲ ಕಾಲದಲ್ಲೂ ಕಂಡುಬರುವಂತಹ ಒಂದು ಪ್ರಕ್ರಿಯೆ ಸಾಮಾಜಿಕ ಬದಲಾವಣೆ. ಸಮಾಜದ ಪ್ರತಿಯೊಂದು ಘಟಕವೂ ನಿರಂತರವಾಗಿ ಬದಲಾವಣೆ ಆಗುತ್ತಲೇ ಇರುತ್ತದೆ. ಇಂತಹ ಸಾಮಾಜಿಕ ಬದಲಾವಣೆಗೆ ಅನೇಕ ಕಾರಣಗಳಿವೆ. ಹಲವಾರು ಕಾರಣಗಳಿಂದ ಈ ಒಂದು ಸಾಮಾಜಿಕ ಪರಿವರ್ತನೆ ಅಥವಾ ಬದಲಾವಣೆಗಳು ಸಂಭವಿಸುತ್ತೆ ಅಂತ ಇಲ್ಲಿ ಸಮಾಜಶಾಸ್ತ್ರಜ್ಞರು ಪ್ರಮುಖವಾಗಿ 4 ಕಾರಣಗಳನ್ನು ಕೊಡ್ತಾರೆ ಸಾಮಾಜಿಕ ಪರಿವರ್ತನೆಗೆ. ಅವು 4 ಕಾರಣಗಳು ಅಂತ ನಾನು ಮೊದಲು ಯಾವುದು ಅಂತ ಹೇಳ್ತೇನೆ, ನಂತರ ಒಂದೊಂದಾಗಿ ಕಾರಣಗಳನ್ನು ನೋಡ್ತಾ ಹೋಗೋಣ. ನಂಬರ್ 1, ಭೌತಿಕ ಅಥವಾ ಭೌಗೋಳಿಕ ಕಾರಣಗಳು. ನಂಬರ್ 2, ಜೈವಿಕ ಕಾರಣಗಳು, ಬಯೋಲಾಜಿಕಲ್ ಫ್ಯಾಕ್ಟರ್ಸ್. ನಂಬರ್ 1, ಫಿಸಿಕಲ್ ಆರ್ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್, ಭೌತಿಕ ಅಥವಾ ಭೌಗೋಳಿಕ ಕಾರಣಗಳು. ನಂಬರ್ 2, ಜೈವಿಕ ಕಾರಣಗಳು, ಬಯೋಲಾಜಿಕಲ್ ಫ್ಯಾಕ್ಟರ್ಸ್. ನಂಬರ್ 3, ತಾಂತ್ರಿಕ ಕಾರಣಗಳು ಅಥವಾ ತಾಂತ್ರಿಕ ಅಂಶಗಳು ಅಂತಲೂ ಹೇಳ್ತೇವೆ, ಟೆಕ್ನಾಲಜಿಕಲ್ ಫ್ಯಾಕ್ಟರ್ಸ್. ಆ್ಯಂಡ್ ಲಾಸ್ಟ್ಲಿ ಕಲ್ಚರಲ್ ಫ್ಯಾಕ್ಟರ್ಸ್, ಕೊನೆಯದಾಗಿ ಸಾಂಸ್ಕೃತಿಕ ಕಾರಣಗಳು. ಸೊ ಹೀಗೆ 4 ಪ್ರಮುಖ ಅಂಶಗಳು ಸಮಾಜದಲ್ಲಿ ಬದಲಾವಣೆಯನ್ನು ತರುವಲ್ಲಿ ಕಾರಣವಾಗುತ್ತೆ ಅಂತ. ಈ ಕಾರಣಗಳನ್ನು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗಿರುವಂತಹ ಮೊದಲನೆಯ ಅಂಶ ಅಂದರೆ ಭೌತಿಕ ಅಥವಾ ಭೌಗೋಳಿಕ ಅಂಶಗಳು, ಅಂದರೆ ಫಿಸಿಕಲ್ ಆರ್ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೇವೆ. ಹೇಗೆ ಭೌಗೋಳಿಕ ಅಂಶಗಳಿಂದಾಗಿ ಸಮಾಜದಲ್ಲಿ ಬದಲಾವಣೆ ಆಗ್ತವೆ ಅನ್ನೋದನ್ನು ನೋಡೋಣ. ಸಾಮಾನ್ಯವಾಗಿ ಮಾನವನ ಜೀವನದ ಮೇಲೆ ಭೌಗೋಳಿಕ ಅಂಶಗಳು ಪ್ರಭಾವ ಬೀರುತ್ತೆ. ಮಾನವನ ಜೀವನಕ್ಕೂ ನಿಸರ್ಗಕ್ಕೂ ನೇರವಾದಂತಹ ಸಂಬಂಧ ಇರುತ್ತೆ. ಭೌಗೋಳಿಕ ವಾತಾವರಣ ಮಾನವನ ಜೀವನದ ಮೇಲೆ ಮತ್ತು ಮಾನವ ಸಮಾಜದ ಮೇಲೆ ಅತ್ಯಂತ ಮಹತ್ವದ ಒಂದು ಪ್ರಭಾವವನ್ನು ಬೀರುತ್ತೆ ಅಂತ ಹೇಳ್ಬೋದು. ಹಾಗೆ ಈ ಭೌಗೋಳಿಕ ಪರಿಸರ ಸಾಮಾಜಿಕ ಪರಿವರ್ತನೆಯನ್ನು ನಿರ್ಧರಿಸುವ ಪರಿವರ್ತನೆಯ ಗತಿಯನ್ನು ನಿರ್ಧರಿಸುವ ಒಂದು ಅಂಶ ಅಂತ ಹೇಳಿದ್ರು ತಪ್ಪಾಗಲಾರದು. ಭೌಗೋಳಿಕ ಅಂಶಗಳು ಅಂದರೆ ಯಾವ್ಯಾವುದು, ಭೌತಿಕ ಅಂಶಗಳು ಅಂದರೆ ಯಾವ್ಯಾವುದು? ನಾನು ಆಗಲೇ ಹೇಳಿದೆ, ನೈಸರ್ಗಿಕ ಅಂಶಗಳು ಅಂತಲೂ ಹೇಳ್ತಾರೆ, ನಿಸರ್ಗ ಅಂತ. ಸೊ ಸಾಮಾನ್ಯವಾಗಿ ನೈಸರ್ಗಿಕ ಅಂಶಗಳು ಯಾವ್ಯಾವುದು? ಮಣ್ಣು, ಹವಾಮಾನ, ಖನಿಜ ಸಂಪತ್ತು, ಹಾಗೆಯೇ ಭೂ ಸಂಪತ್ತು, ಗ್ರಹಗಳು, ನಕ್ಷತ್ರಗಳು, ಮಳೆ, ಬೆಳೆ, ಭೂಮಿ ಎಲ್ಲವುಗಳು ಕೂಡ, ಗಿಡ, ಮರ ಎಲ್ಲವುಗಳು ಕೂಡ ಭೌಗೋಳಿಕ ಅಂಶಗಳಲ್ಲಿ ಬರುತ್ತೆ. ಈ ಭೌಗೋಳಿಕ ಅಂಶಗಳು ಮಾನವನ ಜೀವನದ ಮೇಲೆ ತುಂಬಾ ಪ್ರಭಾವವನ್ನು ಬೀರುತ್ತೆ. ಸಾಮಾನ್ಯವಾಗಿ ಭೌಗೋಳಿಕ ಅಂಶಗಳು 2 ರೀತಿಯಲ್ಲಿ ಪ್ರಭಾವ ಬೀರಿ ಮಾನವನ ಜೀವನವನ್ನು ಬದಲಾಯಿಸುತ್ತೆ. ಒಂದು ರೀತಿಯಲ್ಲಿ ನೋಡಿದ್ರೆ ಧನಾತ್ಮಕವಾಗಿ ತರುವಂತಹ ಬದಲಾವಣೆಗಳು ಅಂದರೆ ಎಲ್ಲಿ ಫಲವತ್ತಾದ ಮಣ್ಣು, ಹಾಗೆಯೇ ನೀರಿನ ಸರಬರಾಜು, ಉತ್ತಮ ಹವಾಮಾನ ಇದೆಯೋ ಅಲ್ಲಿಯೇ ಕೃಷಿಕರು ಬೆಳೆಗಳನ್ನು ಬೆಳೆದು ಶ್ರೀಮಂತರು ಆಗ್ತಾರೆ, ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾರೆ. ಹಾಗೆ ಮಾನವರಿಗೆ ಸಾಧ್ಯವಾಗುವಂತಹ ಎಲ್ಲ ಈ ಕಾರ್ಯಗಳಿಗೆ ಭೌಗೋಳಿಕ ಅಂಶಗಳು ಅಥವಾ ನಿಸರ್ಗದ ಒಂದು ಸಹಾಯ ಬೇಕೇ ಬೇಕು. ಈ ನಿಸರ್ಗದ ಮೇಲೆ ಮಾನವ ಹತೋಟಿ ತರಬೇಕು, ನಿಯಂತ್ರಣವನ್ನು ಮಾಡಬೇಕು ಅಂಥೇಳಿ ತುಂಬ ಮುಂಚಿನಿಂದಲೂ ಪ್ರಯತ್ನಿಸ್ತಾ ಇದ್ದಾನೆ. ಆದರೆ ಇವತ್ತಿಗೂ ಕೂಡ ಸಾಧ್ಯವಾಗಿಲ್ಲ. ನಿಸರ್ಗವನ್ನು ನಿಯಂತ್ರಿಸೋದು ಮಾನವನಿಂದ ಇವತ್ತಿಗೂ ಸಾಧ್ಯವಾಗಿಲ್ಲ. ನಿಸರ್ಗಕ್ಕೇನೆ ಮಾನವ ಹೊಂದ್ಕೊಂಡು ತನ್ನ ಜೀವನವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಹಾಗಾಗಿ ಸಾಮಾನ್ಯವಾಗಿ ರೈತರು ತಮ್ಮ ಒಂದು ಬೆಳೆಗಳನ್ನು ಎಲ್ಲಿ ಬೆಳೀತಾರೆ ಅಂದರೆ ಎಲ್ಲಿ ಮಣ್ಣು ಹಾಗೂ ಹವಾಮಾನ ಚೆನ್ನಾಗಿದೆಯೋ ಅಲ್ಲಿ ಬೆಳೆದು ಸಂಪದ್ಭರಿತವಾದಂತಹ
ಒಂದು ಜೀವನವನ್ನು ಮಾಡ್ತಾರೆ. ಹಾಗೆ ಖನಿಜ ಸಂಪತ್ತು ಎಲ್ಲಿ ದೊರೆಯುತ್ತೋ ಅಲ್ಲಿ ತಾವು ಜೀವನವನ್ನು ಮಾಡಿ ಉತ್ತಮ ಜೀವನವನ್ನು ನಡೆಸ್ತಾರೆ. ಹೀಗೆ ಧನಾತ್ಮಕವಾಗಿ ಭೌಗೋಳಿಕ ಅಂಶಗಳು ಪ್ರಭಾವವನ್ನು ಬೀರುತ್ತೆ. ಇನ್ನು ಭೌಗೋಳಿಕ ಅಂಶಗಳಿಂದಾಗಿ ಮಾನವನ ಜೀವನದ ಮೇಲೆ ಕೆಲವು ಸಲ ಕೆಟ್ಟ ಪರಿಣಾಮಗಳು ಸಂಭವಿಸುತ್ತೆ. ಹೇಗೆ ಕೆಟ್ಟ ಪರಿಣಾಮಗಳು ಸಂಭವಿಸುತ್ತೆ ಅಂದರೆ, ಈಗ ನೋಡಿ, ನೈಸರ್ಗಿಕ ವಿಕೋಪಗಳಾದಂತಹ ಭೂಕಂಪ, ಜ್ವಾಲಾಮುಖಿ, ಚಂಡಮಾರುತ, ಪ್ರವಾಹ, ಸುನಾಮಿ ಮೊದಲಾದವುಗಳು ಬಂದಾಗ ಮಾನವನ ಜೀವನ ಅಲ್ಲೋಲ ಕಲ್ಲೋಲವಾಗಿ ಬಿಡುತ್ತೆ. ಎಷ್ಟೋ ಜನ ಮನೆ ಮಠಗಳನ್ನು ಕಳೆದುಕೊಂಡು ನಿರ್ಗತಿಕರಾಗ್ತಾರೆ. ಎಷ್ಟೋ ಹೆಣ್ಣು ಮಕ್ಕಳು ವಿಧವೆಯರಾಗ್ತಾರೆ. ಎಷ್ಟೋ ಮಕ್ಕಳು ಅನಾಥರಾಗಿ ಬೀದಿಗೆ ಬರ್ತಾರೆ. ಇದೆಲ್ಲವುಗಳು ಕೂಡ ಬದಲಾವಣೆಯೇ. ಆದರೆ ಈ ಬದಲಾವಣೆಗಳು ನೇತ್ಯಾತ್ಮಕ ಬದಲಾವಣೆಗಳು ಅಂತ ನಾವು ಹೇಳ್ಬೋದು, ಋಣಾತ್ಮಕ ಬದಲಾವಣೆಗಳು ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ನೇತ್ಯಾತ್ಮಕ ಬದಲಾವಣೆಗಳಿಂದಾಗಿ ಸಾಮಾಜಿಕ ಸಂಬಂಧಗಳಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳು, ಸಾಕಷ್ಟು ಪರಿವರ್ತನೆಗಳನ್ನು ನಾವು ಕಾಣ್ಬೋದು. ಜೊತೆಗೆ ಭೌಗೋಳಿಕ ಅಂಶಗಳು ಮಾನವ ಸಮಾಜದ ಆರ್ಥಿಕ ಅಂಶಗಳ ಮೇಲೆ, ಆರ್ಥಿಕ ವ್ಯವಸ್ಥೆಯ ಮೇಲೆ ಕೂಡ ಸಾಕಷ್ಟು ಪರಿಣಾಮವನ್ನು ಬೀರುತ್ತೆ. ಇಂತಹ ಒಂದು ಪರಿಣಾಮದಿಂದಾಗಿ ಸಾಮಾಜಿಕ ಪರಿವರ್ತನೆಗಳು ಸಮಾಜದಲ್ಲಿ ಸಂಭವಿಸುತ್ತೆ ಅಂತ. ಸಾಮಾನ್ಯವಾಗಿ ಭೌಗೋಳಿಕ ಅಂಶಗಳು ಹಾನಿ ಮಾಡುತ್ತೆ ಅಂತ ಹೇಳಿದೆ ನಾನು. ಮಾನವನ ಜೀವನಕ್ಕೆ ಹಾನಿ ಮಾಡಿದರೂ ಕೂಡ ಭೌತಿಕ ಅಂಶಗಳು ಮಾನವನಿಗೆ ವರದಾನ ಅಂತಲೇ ಪರಿಗಣಿಸಲ್ಪಡುತ್ತೆ. ಯಾಕೆ ಅಂದರೆ ಮಾನವ ಸಮಾಜದ ಉಗಮ, ಬೆಳವಣಿಗೆ, ಪ್ರಗತಿ ಮತ್ತು ವಿನಾಶ ಇವೆ ಮೊದಲಾದಂತಹ ಬದಲಾವಣೆಯ ಹಂತಗಳು ಭೌಗೋಳಿಕ ಅಂಶಗಳನ್ನೇ ಅವಲಂಬಿಸಿ ನಡೆಯುತ್ತೆ. ಭೂಗೋಳಶಾಸ್ತ್ರಜ್ಞರಾದಂತಹ ಹಂಟಿಂಗ್ಟನ್, ಲೀಪ್ಲೈ, ಮೊಂಟೆಸೊ ಮೊದಲಾದವರು ಸಮಾಜದ ಬೆಳವಣಿಗೆಗೆ ಭೌಗೋಳಿಕ ಅಂಶಗಳೇ ಕಾರಣ ಅಂತ ಹೇಳ್ತಾರೆ. ಆದರೆ ಸಮಾಜಶಾಸ್ತ್ರಜ್ಞರು ಈ ಮಾತನ್ನು ಒಪ್ಪೋದಿಲ್ಲ. ಯಾಕೆ ಅಂದರೆ ಕೇವಲ ಭೌಗೋಳಿಕ ಅಂಶಗಳಿಂದಾಗಿ ಸಮಾಜದಲ್ಲಿ ಬದಲಾವಣೆಗಳಾಗೋದಿಲ್ಲ. ಉಳಿದ ಅಂಶಗಳೊಂದಿಗೆ ಸೇರಿದಾಗ ಭೌಗೋಳಿಕ ಪರಿಸರ ಅಥವಾ ನೈಸರ್ಗಿಕ ಅಂಶಗಳೂ ಕೂಡ ಒಂದು ಕಾರಣ ಆಗಬಹುದು ಅಂತ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ. ಹೀಗಾಗಿ ಸಮಾಜ ಜೀವನದ ಮೇಲೆ ಭೌಗೋಳಿಕ ಒಂದು ಪರಿಸರದ ಪ್ರಭಾವ ಇರುವುದೇ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಸಾಮಾನ್ಯವಾಗಿ ಆರ್ಥಿಕ ಚಟುವಟಿಕೆಗಳು ಭೌಗೋಳಿಕ ಪರಿಸ್ಥಿತಿಗಳನ್ನೇ ಅವಲಂಬಿಸಿವೆ. ಭೂಗುಣ ಮತ್ತು ಹವಾಗುಣಗಳು ಯಾವ ಬೆಳೆಗೆ ಅನುಕೂಲವಾಗಿದೆ ಅನ್ನೋದನ್ನು ನೋಡಿಕೊಂಡೇ ಬೆಳೆಗಳನ್ನು ಬೆಳೀತಾರೆ. ಯಾವ ಕಚ್ಚಾ ಪದಾರ್ಥಗಳು ಸುಲಭವಾಗಿ ಸಿಗುತ್ತೆ ಅನ್ನೋ ಕಡೆಯೇ ಉದ್ದಿಮೆಗಳನ್ನು ಸ್ಥಾಪನೆ ಮಾಡ್ತಾರೆ. ಹಾಗೆ ಸಾರಿಗೆ ಸಂಪರ್ಕ ವ್ಯವಸ್ಥೆಗಳೂ ಕೂಡ ಆಯಾ ಪ್ರದೇಶವನ್ನು ನೋಡಿಕೊಂಡೇ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಸಾಮಾಜಿಕ ಬದಲಾವಣೆಗೆ ಭೌಗೋಳಿಕ ಅಂಶಗಳೂ ಕಾರಣ. ಆದರೆ ಕೇವಲ ಭೌಗೋಳಿಕ ಅಂಶಗಳಿಂದಾಗಿ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಉಳಿದ ಎಲ್ಲ ಅಂಶಗಳೊಂದಿಗೆ ಸೇರಿದಾಗ ಭೌಗೋಳಿಕ ಅಂಶಗಳೂ ಕೂಡ ಒಂದು ಕಾರಣವಾಗುತ್ತೆ. ಇನ್ನು ಎರಡನೇದಾಗಿ ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗಿರುವಂತಹ ಜೈವಿಕ ಅಂಶಗಳನ್ನು ಕುರಿತು ಚರ್ಚೆ ಮಾಡೋಣ. ಸಾಮಾನ್ಯವಾಗಿ ಜೈವಿಕ ಅಂಶಗಳು ಅಥವಾ ದೈಹಿಕ ಅಂಶಗಳು ಅಂತ ಕರಿತೇವೆ, ಬಯೋಲಾಜಿಕಲ್ ಫ್ಯಾಕ್ಟರ್ಸ್ ಅಂತ. ಸಮಾಜದಲ್ಲಿ ಬದಲಾವಣೆಗಳನ್ನು ತರಬೇಕಾದ್ರೆ ಯಾವ ಜೈವಿಕ ಅಂಶಗಳು ಕಾರಣವಾಗುತ್ತೆ ಅಂತಂದರೆ, ಮೊದಲನೇದಾಗಿ ಜನಸಂಖ್ಯೆಯ ಗಾತ್ರ, ಜನನ ಮರಣಗಳ ಪ್ರಮಾಣ, ಜನಸಂಖ್ಯೆಯ ರಚನೆ, ಜೊತೆಗೆ ಆನುವಂಶಿಕತೆ. ಈ ಎಲ್ಲ ಜೈವಿಕ ಅಂಶಗಳು ಸಮಾಜದಲ್ಲಿ ಪರಿವರ್ತನೆಗಳನ್ನು ತರಲಿಕ್ಕೆ ಕಾರಣವಾಗುತ್ತೆ ಅಂತ. ಮೊದಲನೇದಾಗಿ ಜನಸಂಖ್ಯೆಯ ಗಾತ್ರಕ್ಕೂ ಹಾಗೂ ಬದಲಾವಣೆಗಳಿಗೂ ಏನು ಸಂಬಂಧ ಇದೆ ಅಂತ ನೋಡೋಣ. ಕೇವಲ ಜನಸಂಖ್ಯೆ ಅನ್ನೋದು ಯಾವ ದೇಶಕ್ಕೂ ಸಮಸ್ಯೆ ಅಲ್ಲ. ಯಾಕೆ ಅಂದರೆ ಜನಸಂಖ್ಯೆ ಎಲ್ಲ ದೇಶಕ್ಕೂ ಜನಸಂಖ್ಯೆ ಅನ್ನೋದು ಅತಿ ಅವಶ್ಯಕವಾಗಿ ಬೇಕು, ಅದು ಸಮಸ್ಯೆ ಅಲ್ಲ. ಯಾವಾಗ ಸಮಸ್ಯೆ ಆಗುತ್ತೆ? ಜನಸಂಖ್ಯೆ ಅತಿ ಹೆಚ್ಚಾಗಿದ್ದರೆ ಮತ್ತು ಅತಿ ಕಡಿಮೆ ಇದ್ದರೆ. ಅರ್ಥ ಮಾಡ್ಕೊಳ್ಳಿ, ಜನಸಂಖ್ಯೆ ಅತಿ ಹೆಚ್ಚಾಗಿದ್ದರೂ ಸಮಸ್ಯೆ, ಅತಿ ಕಡಿಮೆ ಇದ್ದರೂ ಸಮಸ್ಯೆ. ಯಾವುದರಿಗಿಂತ ಹೆಚ್ಚು, ಯಾವುದರಿಗಿಂತ ಕಡಿಮೆ ಅಂತಂದರೆ, ಒಂದು ಸಮಾಜದ ಜನಸಂಖ್ಯೆಯು ಆ ಸಮಾಜದ ಅರಣ್ಯ ಸಂಪತ್ತು, ಪ್ರಾದೇಶಿಕ ವಿಸ್ತೀರ್ಣ, ಉತ್ಪಾದನೆ, ಜಲಸಂಪತ್ತು, ಆಹಾರ ಉತ್ಪಾದನೆ, ಜಲಸಂಪತ್ತು ಮುಂತಾದವುಗಳಿಗೆ ಅನುಗುಣವಾಗಿ ಇರಬೇಕು. ಇವೆಲ್ಲವುಗಳಿಗಿಂತ ಹೆಚ್ಚು ಇರಬಾರ್ದು, ಇವೆಲ್ಲವುಗಳಿಗಿಂತ ಕಡಿಮೆನೂ ಕೂಡ ಇರಬಾರ್ದು. ಜನಸಂಖ್ಯೆಯು ಈ ಅಂಶಗಳಿಗಿಂತ
ಹೆಚ್ಚಿದ್ದರೆ ಸಮಸ್ಯೆ ಆಗುತ್ತೆ, ಕಡಿಮೆ ಇದ್ದರೂ ಕೂಡ ಸಮಸ್ಯೆಯಾಗುತ್ತೆ. ಒಂದು ಸಮಾಜದ ಪ್ರಗತಿಗೆ ಮತ್ತು ಜನಸಂಖ್ಯೆಯ ಗಾತ್ರಕ್ಕೆ ನೇರವಾದಂತಹ ಸಂಬಂಧ ಇರುತ್ತೆ. ಸಮಾಜದಲ್ಲಿ ಅತಿಯಾದ ಜನಸಂಖ್ಯೆ ಇದ್ದರೆ ಹಲವಾರು ಸಮಸ್ಯೆಗಳು ಬರುತ್ತೆ. ಉದಾಹರಣೆಗೆ ಬಡತನ, ನಿರುದ್ಯೋಗ, ಭಿಕ್ಷಾಟನೆ, ಅಪರಾಧ, ಅನಾರೋಗ್ಯ ಅಥವಾ ಆರೋಗ್ಯದ ಸಮಸ್ಯೆ, ಆಹಾರ ಕೊರತೆ, ವಸತಿ ಕೊರತೆ, ಕೊಳಚೆ ಪ್ರದೇಶಗಳ ಬೆಳವಣಿಗೆ ಮುಂತಾದವುಗಳು. ಈಗ ಉದಾಹರಣೆಗೆ ನಮ್ಮ ದೇಶವನ್ನೇ ತಗೊಂಡ್ರೆ, ಭಾರತ ದೇಶದಲ್ಲಿ ಅತಿಯಾದ ಜನಸಂಖ್ಯೆ ಇರೋದರಿಂದಲೇ ಇವತ್ತು ಬಹಳಷ್ಟು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ನಮ್ಮ ದೇಶದಲ್ಲಿ ಎಷ್ಟು ಸಮಸ್ಯೆಗಳಿದೆಯೋ ಆ ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣ ನಮ್ಮ ದೇಶದ ಜನಸಂಖ್ಯೆ ಹೆಚ್ಚಾಗಿರೋದು ಅಂಥೇಳಿ. ಹಾಗಾಗಿ ಜನಸಂಖ್ಯೆಯ ಗಾತ್ರಕ್ಕೂ ಸಾಮಾಜಿಕ ಬದಲಾವಣೆಗೂ ನೇರವಾದಂತಹ ಸಂಬಂಧ ಇದೆ. ಇನ್ನು ಎರಡನೇದಾಗಿ ನಾವು ಜನನ ಮರಣಗಳ ಪ್ರಮಾಣವನ್ನು ತಗೊಂಡ್ರೆ, ಜನಸಂಖ್ಯೆ ಗಾತ್ರದಂತೆಯೇ ಜನಸಂಖ್ಯೆಯ ರಚನೆ ಮತ್ತು ಜನನ ಮರಣಗಳ ಪ್ರಮಾಣ ಕೂಡ ಸಮಾಜದಲ್ಲಿ ಬದಲಾವಣೆಗೆ ಕಾರಣವಾಗುತ್ತೆ. ಸಮಾಜದಲ್ಲಿ ಒಂದು ವೇಳೆ ಜನನ ಪ್ರಮಾಣ ಹೆಚ್ಚಾಗಿದ್ದು ಮರಣ ಪ್ರಮಾಣ ಕಡಿಮೆ ಇದ್ದರೆ ಏನಾಗುತ್ತೆ, ಸಮಾಜದಲ್ಲಿ ಮಕ್ಕಳು ಮತ್ತು ವೃದ್ಧರ ಸಂಖ್ಯೆಯೇ ಹೆಚ್ಚಾಗಿ ರಾಷ್ಟ್ರ ಆರ್ಥಿಕವಾಗಿ ದುರ್ಬಲವಾಗುತ್ತೆ. ಯಾಕೆ ಅಂದರೆ ಅವಲಂಬಿತರ ಸಂಖ್ಯೆಯೇ ಹೆಚ್ಚಾಗಿಬಿಡುತ್ತೆ, ದುಡಿಯುವವರ ಸಂಖ್ಯೆ ಕಡಿಮೆಯಾಗುತ್ತೆ. ಹಾಗಾಗಿ ದುಡಿಯುವವರು ಕಡಿಮೆಯಾದರೆ ಆರ್ಥಿಕ ಒಂದು ಸಮಸ್ಯೆಯನ್ನು ನಾವು ಎದುರಿಸಬೇಕಾಗುತ್ತೆ. ಇಂತಹ ಸ್ಥಿತಿಯನ್ನು ಸದ್ಯಕ್ಕೆ ನಮ್ಮ ದೇಶದಲ್ಲಿ ಕಾಣಬಹುದಾಗಿದೆ. ಭಾರತ ದೇಶದಲ್ಲಿ ಇವತ್ತು ದುಡಿಯುವ ಜನರಿಗಿಂತ ಅವಲಂಬಿತರ ಸಂಖ್ಯೆಯೇ ಜಾಸ್ತಿ ಇದೆ. ಅವಲಂಬಿತರು ಅಂದರೆ ಇಲ್ಲಿ ನಾವು ಮಕ್ಕಳು ಮತ್ತು ವೃದ್ಧರನ್ನು ಪರಿಗಣಿಸ್ತೇವೆ. ಹೀಗಾಗಿ ನಮ್ಮ ದೇಶ ಆರ್ಥಿಕವಾಗಿ ಪ್ರಗತಿ ಹೊಂದಲು ಸಾಧ್ಯವಾಗದೆ ಇನ್ನೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಾಲಿನಲ್ಲಿಯೇ ಇದೆ ಅಂತ. ಇನ್ನು ಜನಸಂಖ್ಯೆಯ ರಚನೆಯನ್ನು ನೋಡಿದ್ರೆ ಸ್ತ್ರೀ ಪುರುಷರ ಸಂಖ್ಯೆಯಲ್ಲಿ ವ್ಯತ್ಯಾಸಗಳು ಕಂಡುಬರುತ್ತೆ. ವ್ಯತ್ಯಾಸಗಳೇನಾದರೂ ಕಂಡು ಬಂದರೆ ಯಾವುದರ ಮೇಲೆ ಪರಿಣಾಮ ಬೀರುತ್ತೆ ಅಂತಂದರೆ ವಿವಾಹ ಸಂಸ್ಥೆ, ಕುಟುಂಬ ಸಂಸ್ಥೆ ಮತ್ತು ಸಂಪೂರ್ಣ ಜೀವನದ ಮೇಲೆ ಪರಿಣಾಮ ಉಂಟಾಗುತ್ತೆ. ಪುರುಷರಿಗಿಂತಲೂ ಒಂದು ವೇಳೆ ಸಂಖ್ಯೆಯಲ್ಲಿ ಸ್ತ್ರೀಯರು ಹೆಚ್ಚಾಗಿದ್ದರೆ ಅಂಥ ಸಮಾಜಗಳಲ್ಲಿ ಬಹುಪತ್ನಿತ್ವ ವಿವಾಹ ಪದ್ಧತಿ ಜಾರಿಯಲ್ಲಿ ಬರುತ್ತೆ. ಹಾಗೆಯೇ ವರದಕ್ಷಿಣೆ ಪದ್ಧತಿಯೂ ಕೂಡ ಬೆಳೆದು ಬರಬಹುದು. ಜೊತೆಗೆ ಇದರ ವಿರುದ್ಧವಾಗಿ ಸ್ತ್ರೀಯರಿಗಿಂತಲೂ ಪುರುಷರ ಸಂಖ್ಯೆ ಹೆಚ್ಚಾಗಿದ್ದರೆ ಬಹುಪತಿತ್ವ ವಿವಾಹ ಪದ್ಧತಿ ಜಾರಿಯಲ್ಲಿರುತ್ತೆ. ಹೀಗೆ ಸ್ತ್ರೀ ಪುರುಷರ ಪ್ರಮಾಣವೂ ಕೂಡ ಸಮಾಜದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಕಾರಣವಾಗುತ್ತೆ ಅಂತ. ಇನ್ನೊಂದು ಜೈವಿಕ ಅಂಶ ಬದಲಾವಣೆಗೆ ಕಾರಣವಾಗುವುದಂದರೆ ಆನುವಂಶಿಕತೆ. ಆನುವಂಶಿಕತೆ ಅಂದರೆ ಸಾಮಾನ್ಯವಾಗಿ ತಂದೆ ತಾಯಿಗಳಿಂದ ಅಥವಾ ಪೂರ್ವಜರಿಂದ ಜೈವಿಕ ಜೀವಾಣುಗಳ ಮೂಲಕ ಪಡೆಯುವಂತಹ ಗುಣಗಳನ್ನು ಆನುವಂಶಿಕ ಗುಣಗಳು ಅಂತ ಕರಿತೇವೆ ನಾವು. ಆನುವಂಶಿಕವಾಗಿ ಮಕ್ಕಳು ಕೆಲವೊಂದು ಗುಣಗಳನ್ನು ಅವರ ಪೂರ್ವಜರಿಂದ ಪಡ್ಕೊಳ್ತಾರೆ. ಹೀಗಾಗಿ ಸಂಪ್ರದಾಯ, ಪ್ರತಿಭೆ, ಜಾಣತನ, ಕಲೆ, ಸಾಹಿತ್ಯ, ಸಂಗೀತ, ಪಾಂಡಿತ್ಯ ಮೊದಲಾದ ಗುಣಗಳನ್ನು ಆನುವಂಶಿಕವಾಗಿ ಮಕ್ಕಳು ತಂದೆ ತಾಯಿಗಳಿಂದ ಮತ್ತು ಪೂರ್ವಜರಿಂದ ಪಡೆಯಬಹುದು. ಇಂತಹ ಗುಣಗಳನ್ನು ಹೊಂದಿದ ವ್ಯಕ್ತಿಗಳಿಂದಾಗಿ ಸಮಾಜವು ಪ್ರಭಾವಿತಗೊಂಡು ಆ ಸಮಾಜದ ಸಂಸ್ಕೃತಿಯು ಶ್ರೀಮಂತಗೊಳ್ಳಬಹುದು. ಹಾಗೆ ಒಂದು ಸಮಾಜದ ಪ್ರಗತಿಯು ಜನರ ಸಾಮರ್ಥ್ಯ, ಶ್ರಮ, ನೈತಿಕತೆ, ಸಂಸ್ಕೃತಿ, ಶಿಕ್ಷಣ ಮುಂತಾದವುಗಳ ಮೇಲೆ ಅವಲಂಬಿತವಾಗಿರುತ್ತೆ. ಆದ್ದರಿಂದ ಸಮಾಜದ ಪ್ರಗತಿಗೆ ಜನಸಂಖ್ಯೆಯ ಗಾತ್ರಕ್ಕಿಂತ ಅದರ ಗುಣಮಟ್ಟ ಮುಖ್ಯವಾಗಿದೆ. ಹೀಗಾಗಿ ಆನುವಂಶಿಕತೆಯೂ ಕೂಡ ಸಾಮಾಜಿಕ ಬದಲಾವಣೆಗಳನ್ನು ತರಲು, ಕುಟುಂಬದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಅತಿ ಒಂದು ಮಹತ್ವದ ಅಂಶವಾಗಿ ಕಾರ್ಯ ಮಾಡುತ್ತೆ ಅಂತ. ಇನ್ನು ಕೇವಲ ಜೈವಿಕ ಅಂಶಗಳನ್ನೇ ಸಾಮಾಜಿಕ ಬದಲಾವಣೆಗೆ ಪ್ರಮುಖವಾದವುಗಳು ಅಂತ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆ ಅಂದರೆ ಸಾಮಾಜಿಕ ಬದಲಾವಣೆಗೆ ಕಾರಣವಾಗಿರುವ ಅಂಶಗಳಲ್ಲಿ ಜೈವಿಕ ಅಂಶಗಳು ಕೂಡ ಒಂದು. ಆದರೆ ಕೇವಲ ಜೈವಿಕ ಅಂಶಗಳಿಂದ ಸಮಾಜದಲ್ಲಿ ಯಾವ ಬದಲಾವಣೆಗಳು ಉಂಟಾಗೋದಿಲ್ಲ. ಜೈವಿಕ ಅಂಶಗಳು
ಮತ್ತು ಸಾಮಾಜಿಕ ಬದಲಾವಣೆಗಳ ನಡುವೆ ಸಂಬಂಧ ಮತ್ತು ಪ್ರಭಾವ ಅತ್ಯಂತ ಸಂಕೀರ್ಣವಾಗಿದೆ. ಹೀಗೆ ಜೈವಿಕ ಅಂಶಗಳು ಸಮಾಜದ ರಚನೆ, ವ್ಯವಸ್ಥೆ ಹಾಗೂ ಸಂಘಟನೆಯ ಮೇಲೆ ಪರಿಣಾಮ ಬೀರಿ ಸಮಾಜದ ಬದಲಾವಣೆಗೆ ಪ್ರೇರಕ ಶಕ್ತಿಗಳಾಗಿ ಕಾರ್ಯ ಮಾಡುತ್ತೆ. ಸೊ ಇದು ಎರಡನೆಯ ಕಾರಣ, ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗಿರುವಂತಹ ಎರಡನೆಯ ಅಂಶ ಜೈವಿಕ ಅಂಶಗಳು, ಬಯೋಲಾಜಿಕಲ್ ಫ್ಯಾಕ್ಟರ್ಸ್. ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗುವಂತಹ ಮೂರನೆಯ ಅಂಶ ಅಂತಂದರೆ ತಾಂತ್ರಿಕ ಅಂಶಗಳು. ತಾಂತ್ರಿಕ ಅಂಶಗಳು ಸಮಾಜದಲ್ಲಿ ಬಹಳ ಬೇಗನೆ ಪರಿವರ್ತನೆಯನ್ನು ತರುತ್ತೆ. ಯಾಕೆ ಅಂದರೆ ಆಧುನಿಕ ಯುಗದಲ್ಲಿ ತಂತ್ರಜ್ಞಾನದಿಂದಾಗಿಯೇ ಇವತ್ತು ಸಾಕಷ್ಟು ಬದಲಾವಣೆಗಳಾಗ್ತಾ ಇರೋದನ್ನು ನಾವು ಕಾಣ್ಬೋದು. ಮಾನವನು ತನ್ನ ಬೇಡಿಕೆಗಳನ್ನು ಮತ್ತು ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳುವ ಸಲುವಾಗಿ ಅಳವಡಿಸಿಕೊಳ್ಳುವಂತಹ ವಿಧಾನಗಳನ್ನೇ ತಾಂತ್ರಿಕ ಅಂಶಗಳು ಅಂತ ಕರೀತಾರೆ. ವೈಜ್ಞಾನಿಕ ಹಾಗೂ ತಾಂತ್ರಿಕ ಜ್ಞಾನವು ನಾಗರಿಕತೆಯ ಬೆಳವಣಿಗೆಗೆ ಒಂದು ವರವಾಗಿದೆ ಅಂತಲೇ ಹೇಳ್ಬೋದು. ಆಧುನಿಕ ಯುಗವನ್ನು ವೈಜ್ಞಾನಿಕ ಯುಗ ಅಂತ ಕರೀತಾರೆ. ಅದರ ಜೊತೆಗೆ ತಾಂತ್ರಿಕ ಯುಗ ಅಂತಲೂ ಕೂಡ ಕರೀತಾರೆ, ತಂತ್ರಜ್ಞಾನದ ಯುಗ ಅಂತ ಕರೀತಾರೆ. ಯಾಕೆ ಅಂತಂದರೆ ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲಾಗಿದೆ. ತಂತ್ರಜ್ಞಾನ ಅನ್ನೋದು ವಿಜ್ಞಾನದ ಕೊಡುಗೆ ಅಂತ ಹೇಳ್ಬೋದು. ವಿಜ್ಞಾನ ಅಂದರೆ ಕ್ರಮಬದ್ಧವಾದ ಅಥವಾ ಸುವ್ಯವಸ್ಥಿತವಾದ ಅಧ್ಯಯನ ಅಂತ ಹೇಳ್ತೇವೆ. ಇಂತಹ ಒಂದು ಜ್ಞಾನವನ್ನು ಯಂತ್ರೋಪಕರಣಗಳ ಉಪಯೋಗಕ್ಕಾಗಿ ಬಳಸಿದರೆ ಅದುವೇ ತಂತ್ರಜ್ಞಾನ ಆಗುತ್ತೆ. ತಾಂತ್ರಿಕತೆಯು ಕೇವಲ ಆರ್ಥಿಕ ರಚನೆಯಲ್ಲಿ ಮತ್ತು ಆರ್ಥಿಕ ಸ್ಥಿತಿಗತಿಗಳಲ್ಲಿ ಮಾತ್ರ ಬದಲಾವಣೆ ತರೋದಿಲ್ಲ, ಅದು ಸಾಮಾಜಿಕ ಸಂಘ ಸಂಸ್ಥೆಗಳಲ್ಲಿ ಮತ್ತು ಸಾಮಾಜಿಕ ಮೌಲ್ಯಗಳಲ್ಲಿಯೂ ಸಹ ಬದಲಾವಣೆಗಳನ್ನು ತರುತ್ತೆ. ಆಗ್ಬರ್ನ್ ಎಂಬ ಸಮಾಜಶಾಸ್ತ್ರಜ್ಞನ ಪ್ರಕಾರ ತಾಂತ್ರಿಕತೆಯು ನಮ್ಮ ಸಮಾಜವನ್ನು ಹಾಗೂ ನಾವು ಹೊಂದಿಕೊಂಡಿರುವ ಸಾಮಾಜಿಕ ಪರಿಸರವನ್ನು ಪರಿವರ್ತನೆಗೊಳಿಸಿದೆ. ಇಂತಹ ಬದಲಾವಣೆಯು ಭೌತಿಕವಾಗಿದೆ. ಇದರೊಂದಿಗೆ ನಮ್ಮ ಹೊಂದಾಣಿಕೆಯು ಸಂಪ್ರದಾಯ, ಸಂಸ್ಕೃತಿ ಮೊದಲಾದವುಗಳ ಮೇಲೆ ಅವಲಂಬಿಸಿದೆ. ಆಧುನಿಕ ತಂತ್ರಜ್ಞಾನವು ಸಾಮಾಜಿಕ ಬದಲಾವಣೆಯನ್ನು ಪ್ರಬಲ ಮತ್ತು ಪ್ರಮುಖ ಶಕ್ತಿಯಾಗಿದೆ. ಸಾಮಾಜಿಕ ಕ್ರಿಯೆಗಳಿಗೆ ಮತ್ತು ತಂತ್ರಜ್ಞಾನಕ್ಕೆ ನಿಕಟವಾದಂತಹ ಸಂಬಂಧ ಇದೆ. ಇಂದು ಎಲ್ಲ ಕ್ಷೇತ್ರದಲ್ಲಿಯೂ ತಂತ್ರಜ್ಞಾನ ವ್ಯಾಪಿಸಿದೆ. ಹೀಗಾಗಿ ಆಧುನಿಕ ತಂತ್ರಜ್ಞಾನವು ಆಧುನಿಕ ಯುಗವನ್ನು ಮತ್ತು ಸಮಾಜವನ್ನು ನಿರ್ಮಾಣ ಮಾಡಿದೆ ಅಂತ ಹೇಳ್ಬೋದು. ಇಂದು ತಾಂತ್ರಿಕ ಪ್ರಗತಿಯಿಂದಾಗಿ ನಗರಗಳ ಹೊರವಲಯಗಳಲ್ಲಿ ಸಾಕಷ್ಟು ಉದ್ದಿಮೆಗಳು ಸ್ಥಾಪನೆಯಾಗ್ತಾ ಇವೆ. ಈ ಉದ್ದಿಮೆಗಳಲ್ಲಿ ಮತ್ತು ಕಾರ್ಖಾನೆಗಳಲ್ಲಿ ದುಡಿಲಿಕ್ಕೆ ಅಂತಲೇ ಹಳ್ಳಿಗಳಿಂದ ಜನ ನಗರಗಳಿಗೆ ವಲಸೆ ಬರ್ತಾ ಇದ್ದಾರೆ. ಹೀಗಾಗಿ ಹಳ್ಳಿಯಲ್ಲಿಯ ಮೂಲ ಅವಿಭಕ್ತ ಕುಟುಂಬಗಳು ವಿಭಜನೆಯಾಗಿ ವಿಭಕ್ತ ಕುಟುಂಬಗಳು ಬೆಳವಣಿಗೆಯಾಗ್ತಾ ಇವೆ. ಈ ವಿಭಕ್ತ ಕುಟುಂಬಗಳು ಅಥವಾ ಒಂಟಿ ಕುಟುಂಬಗಳ ಬೆಳವಣಿಗೆಯಿಂದಾಗಿ ಕುಟುಂಬದಲ್ಲಿ ಸಾಕಷ್ಟು ಪರಿವರ್ತನೆಗಳಾಗಿರುವುದನ್ನು ಕಾಣಬಹುದು. ಇದಲ್ಲದೆ ಸಾರಿಗೆ ಸಂಪರ್ಕ, ಕೃಷಿ, ಕಲೆ, ವೈಜ್ಞಾನಿಕತೆ ಮುಂತಾದ ಕ್ಷೇತ್ರಗಳಲ್ಲಿಯೂ ಕೂಡ ಆಧುನಿಕ ತಂತ್ರಜ್ಞಾನವನ್ನು ಉಪಯೋಗಿಸಲಾಗ್ತಾ ಇದೆ. ತಾಂತ್ರಿಕ ಪ್ರಗತಿಯು ಗ್ರಾಮೀಣ ಗೃಹ ಕೈಗಾರಿಕೆ ಮತ್ತು ಕುಲಕಸುಬುಗಳ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರಿರುವುದನ್ನು ನಾವು ಕಾಣ್ಬೋದು. ಇವತ್ತು ಕೃಷಿಗೆ ಅವಶ್ಯಕವಾದಂತಹ ಎಲ್ಲ ಚಟುವಟಿಕೆಗಳು ಯಂತ್ರಗಳ ಸಹಾಯದಿಂದಲೇ ನಡೀತಾ ಇರೋದರಿಂದ ಗ್ರಾಮೀಣ ಕುಶಲ ಕೈಗಾರಿಕೆಗಳಾದಂತಹ ಬಡಿಗತನ, ಕುಂಬಾರಿಕೆ, ಕಮ್ಮಾರಿಕೆ, ನೇಕಾರಿಕೆ ಇವುಗಳೆಲ್ಲವುಗಳು ಕೂಡ ಇವತ್ತು ಕಣ್ಮರೆಯಾಗ್ತಾ ಇವೆ. ತಮ್ಮ ಪರಂಪರಾಗತ ಉದ್ಯೋಗಗಳನ್ನು ಈ ಎಲ್ಲ ಜನ ಕಳ್ಕೊಳ್ತಾ ಇದ್ದಾರೆ. ಈ ಜನರು ಉದ್ಯೋಗಗಳಿಗಾಗಿ ನಗರಗಳಿಗೆ ವಲಸೆ ಬರ್ತಾ ಇದ್ದಾರೆ. ಇದಲ್ಲದೆ ಯಾಂತ್ರೀಕರಣವು ಕೃಷಿಯಲ್ಲಿ ಹಲವಾರು ರೀತಿಯ ಬದಲಾವಣೆಗಳನ್ನು ತಂದಿದೆ. ಸುಧಾರಿಸಿದ ಬೀಜ, ಉತ್ತಮ ತಳಿಯ ದನಗಳು ಹಾಗೂ ಗೊಬ್ಬರದ ಪೂರೈಕೆ, ನೀರಾವರಿ ಸೌಲಭ್ಯ ಮುಂತಾದವುಗಳಿಂದ ಕೃಷಿ ಉತ್ಪಾದನೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು.
ಇನ್ನು ತಾಂತ್ರಿಕ ಪ್ರಗತಿ ಆಗಿರುವುದರಿಂದ ಮಹಿಳೆಯರು ಇವತ್ತು ಮನೆಗಳನ್ನು ಬಿಟ್ಟು ಎಲ್ಲ ಕ್ಷೇತ್ರಗಳಲ್ಲಿ, ಸಾರ್ವಜನಿಕ ಕ್ಷೇತ್ರಗಳಲ್ಲಿ ದುಡಿತಾ ಇದ್ದಾರೆ. ಹೀಗಾಗಿ ಮಹಿಳೆಯರು ಕೂಡ ಇವತ್ತು ದುಡಿಯಲು ಆರಂಭಿಸಿರೋದ್ರಿಂದ ಸಮಾಜದಲ್ಲಿ ಅವರು ಕೂಡ ಇವತ್ತು ಒಳ್ಳೆಯ ಸ್ಥಾನಮಾನವನ್ನು ಹೊಂದಿದ್ದಾರೆ. ಆರ್ಥಿಕವಾಗಿ ಸಬಲರಾಗಿದ್ದಾರೆ, ಸಬಲೀಕರಣ ಆಗಿದೆ. ಕೈಗಾರಿಕೆ ಮತ್ತು ಯಾಂತ್ರೀಕರಣದಿಂದಾಗಿ ಇವತ್ತು ವೈವಾಹಿಕ ಸಂಬಂಧಗಳು ಮಹತ್ವವನ್ನು ಕಳೆದುಕೊಳ್ತಾ ಇವೆ. ಯಾಕೆ ಅಂದರೆ ಭಾರತೀಯ ಪರಂಪರೆಯಲ್ಲಿ ವಿವಾಹಕ್ಕೆ ಒಂದು ಧಾರ್ಮಿಕ ಮಹತ್ವ ಇದೆ. ಆದರೆ ಇವತ್ತು ಆಧುನಿಕತೆಯಿಂದಾಗಿ, ಈ ವೈಜ್ಞಾನಿಕ ಮತ್ತು ತಾಂತ್ರಿಕ ಬೆಳವಣಿಗೆಯಿಂದಾಗಿ ವಿವಾಹ ತನ್ನ ಧಾರ್ಮಿಕ ಮಹತ್ವವನ್ನು ಕಳೆದುಕೊಂಡು ವಿಚ್ಛೇದನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದು ಕೂಡ ಒಂದು ಬದಲಾವಣೆ. ಇನ್ನು ತಾಂತ್ರಿಕ ತಾಂತ್ರಿಕ ಅಂಶಗಳಿಂದಾಗಿ ಅಥವಾ ಬೆಳವಣಿಗೆಯಿಂದಾಗಿ ಸಾರಿಗೆ ಸಂಪರ್ಕ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಇವತ್ತು ಆದಿವಾಸಿ ಪಂಗಡಗಳಾಗಿರಬಹುದು ಅಥವಾ ಗ್ರಾಮೀಣ ಸಮುದಾಯಗಳಾಗಿರಬಹುದು, ಎಲ್ಲವುಗಳಿಗೂ ಕೂಡ ಇವತ್ತು ಸಾರಿಗೆ ಸಂಪರ್ಕ ವ್ಯವಸ್ಥೆ ಕಲ್ಪಿತವಾಗಿದೆ. ಎಲ್ಲ ಹಳ್ಳಿಗಳಿಗೂ ಸಂಪರ್ಕ ಇದೆ, ಎಲ್ಲ ಆದಿವಾಸಿ ಸಮುದಾಯಗಳಿಗೂ ಕೂಡ ಇವತ್ತು ಸಂಪರ್ಕವಿದೆ. ಹೀಗಾಗಿ ಅವರೂ ಕೂಡ ನಗರಗಳೊಂದಿಗೆ ನಿಕಟ ಸಂಪರ್ಕ ಅಥವಾ ಸಂಬಂಧವನ್ನು ಹೊಂದಬಹುದಾಗಿದೆ. ಇನ್ನು ತಾಂತ್ರಿಕ ಅಂಶಗಳಿಂದಾಗಿ ಬಹಳ ಸುಧಾರಣೆಗಳಾಗಿ ಇವತ್ತು ಗ್ರಾಮೀಣ ಜನರು ಉನ್ನತ ವ್ಯಾಸಂಗಕ್ಕಾಗಿ, ಉದ್ಯೋಗಕ್ಕಾಗಿ, ಔಷಧೋಪಚಾರಕ್ಕಾಗಿ, ಮನರಂಜನೆಗಾಗಿ ಕೋರ್ಟು ಕಚೇರಿ ಮುಂತಾದ ನೌಕರಿಯ ಸಂಬಂಧ ಈಗ ನಗರಗಳಿಗೆ ಬರುವಂತಾಗಿದೆ. ನಗರ ಜೀವನದ ಪ್ರಭಾವದಿಂದ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಚಟುವಟಿಕೆಗಳಲ್ಲಿ ಸಾಕಷ್ಟು ಬದಲಾವಣೆಗಳಾಗಿರುವುದನ್ನು ಕಾಣಬಹುದು. ಇದರ ಜೊತೆಗೆ ತಾಂತ್ರಿಕತೆಯಿಂದಾಗಿ ಇವತ್ತು ಪ್ರಸಾರ ಮಾಧ್ಯಮಗಳಲ್ಲಿ ಮತ್ತು ಸಂಪರ್ಕ ಮಾಧ್ಯಮಗಳು ಸಹ ತೀವ್ರಗತಿಯಿಂದ ಬೆಳವಣಿಗೆ ಹೊಂದ್ತಾ ಇವೆ. ಅಂಚೆ ವ್ಯವಸ್ಥೆ ಆಗಿರ್ಬೋದು, ರೇಡಿಯೋ ಆಗಿರ್ಬೋದು, ದೂರದರ್ಶನ ಆಗಿರ್ಬೋದು, ಚಲನಚಿತ್ರಗಳಿರ್ಬೋದು, ಪತ್ರಿಕೆಗಳಿರಬಹುದು, ಹಾಗೆಯೇ ವಿವಿಧ ಅಂತರ್ಜಾಲದ ಜಾಲತಾಣಗಳಿರಬಹುದು, ಇವೆಲ್ಲವುಗಳು ಕೂಡ ಸಾಕಷ್ಟು ಬದಲಾವಣೆಯಾಗಿ ಇವತ್ತು ಸಾಮಾಜಿಕ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ತಂದಿರುವುದನ್ನು ನಾವು ನೋಡಬಹುದು. ಈ ಎಲ್ಲ ಸಾಮಾಜಿಕ ಮಾಧ್ಯಮಗಳು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿ ಅವರೂ ಕೂಡ ಜೀವನದಲ್ಲಿ ಬದಲಾವಣೆಗಳನ್ನು ಹೊಂದುವಂತೆ ಮಾಡಲಾಗಿದೆ. ಇನ್ನು ತಾಂತ್ರಿಕವಾಗಿ ಸಮಾಜಗಳಲ್ಲಿ ಸಾಮಾಜಿಕ ಮೌಲ್ಯಗಳಲ್ಲಿ, ಸಂಪ್ರದಾಯಗಳಲ್ಲಿ, ಪರಂಪರೆಗಳಲ್ಲಿ ಕೆಲವಷ್ಟು ಬದಲಾವಣೆಗಳಾಗಿದೆ, ಸಾಕಷ್ಟು ಬದಲಾವಣೆಗಳಾಗಿದೆ. ಯಾಕೆಂದರೆ ಜನ ಇವಾಗ ಶಿಕ್ಷಿತರಾಗಿದ್ದಾರೆ, ವೈಜ್ಞಾನಿಕ ಮನೋಭಾವವನ್ನು ಹೊಂದಿದ್ದಾರೆ. ಹಾಗಾಗಿ ಇವತ್ತು ಮೂಢನಂಬಿಕೆಗಳನ್ನು ನಂಬೋದಿಲ್ಲ, ಕಂದಾಚಾರಗಳನ್ನು ಆಚರಣೆ ಮಾಡೋದಿಲ್ಲ. ಇವತ್ತು ಅವರೆಲ್ಲ ವಾಸ್ತವಿಕತೆಗೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇದ್ದಾರೆ. ಇದರಿಂದಾಗಿ ಸಾಮಾಜಿಕ ಸಂಬಂಧಗಳು ಇವತ್ತು ಸ್ವಲ್ಪ ಔಪಚಾರಿಕವಾಗಿ ಬಿಟ್ಟಿದೆ, ಕೃತ್ರಿಮವಾಗಿವೆ. ಮೊದಲಿನ ರೀತಿಯಲ್ಲಿ ಸ್ವಾಭಾವಿಕವಾದ, ನೈಸರ್ಗಿಕವಾದ ಸಾಮಾಜಿಕ ಸಂಬಂಧಗಳು ಸಿಗೋದು ತುಂಬ ಕಷ್ಟವಾಗಿದೆ. ಇನ್ನು ಆಧುನಿಕ ಯುಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಂತ್ರಗಳ ಬಳಕೆ ಹೆಚ್ಚಾಗ್ತಾ ಇದೆ. ಹೀಗಾಗಿ ನಿರುದ್ಯೋಗ ಮತ್ತು ಅರೆ ನಿರುದ್ಯೋಗ ಸಮಸ್ಯೆಗಳು ಹೆಚ್ಚಾಗಿದೆ. ನೋಡಿ, ದೇಶದಲ್ಲಿ ಎಲ್ಲ ಕಡೆಗೂ ಯಾಂತ್ರೀಕರಣ ಮತ್ತು ಹೆಚ್ಚು ಯಂತ್ರಗಳು ಬಳಕೆ ಆಗ್ತಾ ಇರೋದ್ರಿಂದ ಮಾನವ ಶಕ್ತಿ ಕುಂಠಿತವಾಗ್ತಾ ಇದೆ. ಮಾನವರು ಕೆಲಸಗಳನ್ನು, ಉದ್ಯೋಗಗಳನ್ನು ಕಳ್ಕೊಳ್ತಾ ಇದ್ದಾರೆ ಅಂತ. ಯಾಕೆ ಅಂದರೆ ಸಾವಿರಾರು ಜನರು ಮಾಡುವ ಕೆಲಸವನ್ನು ಒಂದೇ ಒಂದು ಯಂತ್ರ ಕೆಲವೇ ಸಮಯದಲ್ಲಿ ಮಾಡಿ ಮುಗಿಸಿ ಬಿಡೋದ್ರಿಂದ ಇವತ್ತು ಯಾರೂ ಕೂಡ ಮಾನವ ಸಂಪನ್ಮೂಲವನ್ನು ಬಳಸಿಕೊಳ್ಳಲು ಬಯಸದೆ ಯಂತ್ರಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಹೀಗೆ ತಂತ್ರಜ್ಞಾನ ಅಥವಾ ತಾಂತ್ರಿಕ ಅಂಶಗಳು ಮಾನವನ ಜೀವನದ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ, ಕೌಟುಂಬಿಕ ಹಾಗೂ ವೈಯಕ್ತಿಕ ಜೀವನದ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿ ಸಮಾಜದಲ್ಲಿ ಪರಿವರ್ತನೆಗಳಾಗಲಿಕ್ಕೆ ಕಾರಣವಾಗಿವೆ. ಯಾಂತ್ರೀಕರಣವು ಹಳೆಯದನ್ನು ನಾಶಪಡಿಸಿ ಹೊಸದನ್ನು ನಿರ್ಮಿಸಿದೆ. ಹೀಗೆ ಉಳಿದ ಅಂಶಗಳೊಂದಿಗೆ ಸೇರಿದಾಗ ತಾಂತ್ರಿಕ ಅಂಶಗಳು ಕೂಡ ಸಾಮಾಜಿಕ ಬದಲಾವಣೆಗೆ ಕಾರಣವಾಗುತ್ತವೆ. ಇನ್ನು ನಾಲ್ಕನೆಯದಾಗಿ ಸಾಮಾಜಿಕ ಪರಿವರ್ತನೆಗೆ ಕಾರಣವಾಗುವಂತಹ ನಾಲ್ಕನೆಯ ಅಂಶಗಳು ಅಂದರೆ ಕಲ್ಚರಲ್ ಫ್ಯಾಕ್ಟರ್ಸ್, ಸಾಂಸ್ಕೃತಿಕ ಅಂಶಗಳು ಅಂತ ಹೇಳ್ತೇವೆ. ಸಂಸ್ಕೃತಿ ಅಥವಾ ಸಾಂಸ್ಕೃತಿಕ ಅಂಶಗಳು ಸಮಾಜದಲ್ಲಿ ಪರಿವರ್ತನೆಗಳನ್ನು ತರಲಿಕ್ಕೆ ಬಹಳ ಮಹತ್ವ ಅಂತ. ನಮ್ಮ ದೇಶ ಅಂತೂ ಸಂಸ್ಕೃತಿ ಪ್ರಧಾನವಾದಂತಹ ದೇಶ.
ನಾವು ಸಂಪ್ರದಾಯ ಸಂಸ್ಕೃತಿಗೆ ಹೆಚ್ಚಿನ ಮಹತ್ವ ಕೊಡುವಂಥವರು ಭಾರತೀಯರು. ಹಾಗಾಗಿ ಭಾರತ ದೇಶದಲ್ಲಂತೂ ಸಾಂಸ್ಕೃತಿಕ ಅಂಶಗಳು ತಮ್ಮದೇ ಆದಂತಹ ಪ್ರಭಾವವನ್ನು ಬೀರುತ್ತೆ ಅಂತ. ಈ ಸಂಸ್ಕೃತಿ ಅಂದರೆ ಏನು ಅಂತ ಸಾಮಾನ್ಯವಾಗಿ ನಾವು ಎಂತಿರುತ್ತೇವೆಯೋ, ನಾವು ಹೇಗಿರುತ್ತೇವೆಯೋ ಅದೇ ನಮ್ಮ ಸಂಸ್ಕೃತಿ ಅಂತ ಮೆಕೈವರ್ ಮತ್ತು ಪೇಜ್ ಎಂಬ ಸಮಾಜಶಾಸ್ತ್ರಜ್ಞರು ಹೇಳ್ತಾರೆ. ನಾವು ಹೇಗಿದ್ದೀವಿಯೋ ಅದುವೇ ನಮ್ಮ ಸಂಸ್ಕೃತಿ ಅಂತ. ಈ ಸಂಸ್ಕೃತಿಯು ಮಾನವನ ಆಂತರಿಕ ಬದುಕಿಗೆ ಸಂಬಂಧಿಸಿದಂತಹ ವಿಷಯ. ಸಂಸ್ಕೃತಿ ಏನೇನನ್ನು ಒಳಗೊಂಡಿದೆ? ಸಂಸ್ಕೃತಿ ಜ್ಞಾನ, ನಂಬಿಕೆ, ಕಲೆ, ಸಾಹಿತ್ಯ, ಜೀವನ ಮೌಲ್ಯಗಳು, ಸಂಪ್ರದಾಯಗಳು, ನೈತಿಕ ನಿಯಮಗಳು, ಲೋಕರೂಢಿಗಳು, ಕಾನೂನು, ಶಿಕ್ಷಣ ಎಲ್ಲವುಗಳನ್ನೂ ಕೂಡ ಒಳಗೊಂಡಿದೆ. ಇವೆಲ್ಲವುಗಳನ್ನು ನಾವು ಸಾಂಸ್ಕೃತಿಕ ಅಂಶಗಳು ಅಂಥೇಳಿ ಕರಿತೇವೆ. ಈ ಸಂಸ್ಕೃತಿ ಮಾನವನ ಸಮಾಜಕ್ಕೆ ಮಾತ್ರ ಸೀಮಿತವಾದದ್ದು. ಅಂದರೆ ಮಾನವರಿಗೂ ಮತ್ತು ಪ್ರಾಣಿಗಳಿಗೂ ಇರುವ ಒಂದೇ ಒಂದು ವ್ಯತ್ಯಾಸ ಅಂದರೆ ಸಂಸ್ಕೃತಿ. ಮಾನವರಿಗೆ ಸಂಸ್ಕೃತಿ ಇದೆ, ಪ್ರಾಣಿಗಳಿಗೆ ಸಂಸ್ಕೃತಿ ಅನ್ನೋದು ಇಲ್ಲ ಅಂಥೇಳಿ. ಹೀಗಾಗಿ ಸಂಸ್ಕೃತಿ ಅನ್ನೋದು ಸಮಾಜದಲ್ಲಿಯ ಜನರಿಗೆ ಮಾರ್ಗದರ್ಶನವನ್ನು ನೀಡಿ, ಪ್ರತಿಯೊಂದು ಸಮೂಹವು ತನ್ನದೇ ಮಾರ್ಗದರ್ಶನವನ್ನು ನೀಡಿ ಉತ್ತಮವಾದ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡುತ್ತೆ. ಪ್ರತಿಯೊಂದು ಸಮಾಜಕ್ಕೂ ಕೂಡ ತನ್ನದೇ ಆದ ನಿರ್ದಿಷ್ಟವಾದ ಸಂಸ್ಕೃತಿ ಅನ್ನೋದು ಇರುತ್ತೆ. ಸಾಂಸ್ಕೃತಿಕ ಅಂಶಗಳಲ್ಲಿ ಅಥವಾ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಆಚಾರ ವಿಚಾರಗಳಲ್ಲಿ ಉಂಟಾಗುವ ಬದಲಾವಣೆಗಳು ಇಡೀ ಸಮಾಜದ ಮೇಲೆ ಪ್ರಭಾವ ಬೀರಿ ಪರಿವರ್ತನೆಗಳಾಗಲಿಕ್ಕೆ ಕಾರಣವಾಗುತ್ತೆ. ಅತಿ ಪ್ರಾಚೀನ ಕಾಲದಿಂದ ಹಿಡಿದು ಇಂದಿನ ಆಧುನಿಕ ಭಾರತೀಯ ಸಮಾಜದ ಸಂಸ್ಕೃತಿಯಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಗಮನಿಸಬಹುದಾಗಿದೆ. ಪ್ರಾಚೀನ ಸಮಾಜದಲ್ಲಿ ವರ್ಣಗಳಿದ್ವು, ಆಶ್ರಮಗಳು, ಪುರುಷಾರ್ಥಗಳು ಮೊದಲಾದವುಗಳು ಕಂಡುಬರ್ತಾಯಿದ್ವು. ಆದರೆ ಈ ಸಂಸ್ಥೆಗಳೆಲ್ಲ ಈಗ ಕಣ್ಮರೆಯಾಗಿವೆ, ಅಸ್ತಿತ್ವದಲ್ಲಿಲ್ಲ. ಈಗ ವರ್ಣ ವ್ಯವಸ್ಥೆಯ ಬದಲಾಗಿ ಜಾತಿ ವ್ಯವಸ್ಥೆ ಬಂದ್ಬಿಟ್ಟಿದೆ. ಹಾಗೆಯೇ ಶಾಸನಗಳಿಗೆ ಈಗ ಮಹತ್ವ ಬಂದಿರೋದ್ರಿಂದ ಪುರುಷಾರ್ಥಗಳು ಅಂದರೆ 4 ಪುರುಷಾರ್ಥಗಳು, ಚತುರ್ವಿಧ ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳ್ತೇವೆ. ಭಾರತೀಯ ಸಂಸ್ಕೃತಿಯ ತಳಹದಿಯು ಈ ಪುರುಷಾರ್ಥಗಳು ಇಂದು ಕಣ್ಮರೆಯಾಗಿವೆ. ಯಾಕೆಂದರೆ ಇಂದಿನ ಆಧುನಿಕ ಕಾಲದಲ್ಲಿ ಕಾನೂನಿಗೆ, ಶಾಸನಗಳಿಗೆ ಹೆಚ್ಚು ಮಹತ್ವ ಬಂದ್ಬಿಟ್ಟಿದೆ. ಇದರ ಜೊತೆಗೆ ವಿವಾಹ, ಕುಟುಂಬ, ಜಾತಿ, ಧರ್ಮ ಮೊದಲಾದ ಸಂಸ್ಥೆಗಳಲ್ಲಿಯೂ ಕೂಡ ಈಗ ನಾವು ಅನೇಕ ಬದಲಾವಣೆಗಳನ್ನು ಕಾಣಬಹುದಾಗಿದೆ. ಪ್ರಾಚೀನ ಕಾಲದಲ್ಲಿ ಹಿಂದೂಗಳಿಗೆ ವಿವಾಹ ಅನ್ನೋದು ಒಂದು ಪವಿತ್ರ ಸಂಸ್ಕಾರವಾಗಿತ್ತು. ಆದರೆ ಇಂದು ವಿವಾಹ ಸಂಸ್ಥೆ ತನ್ನ ಧಾರ್ಮಿಕ ಮಹತ್ವವನ್ನು ಕಳೆದುಕೊಳ್ಳುತ್ತಿದೆ. ಹಾಗೆಯೇ ಅವಿಭಕ್ತ ಕುಟುಂಬಗಳು ವಿಭಜನೆಯಾಗಿ ವಿಭಕ್ತ ಕುಟುಂಬಗಳು ಬೆಳವಣಿಗೆಯಾಗ್ತಾ ಇವೆ. ಜೊತೆಗೆ ಜಾತಿಯ ಕಟ್ಟುಪಾಡುಗಳು ಈಗ ತಮ್ಮ ಮಹತ್ವವನ್ನು ಕಳೆದುಕೊಳ್ತಾ ಇವೆ. ಈ ಎಲ್ಲ ಸಾಮಾಜಿಕ ಬದಲಾವಣೆಗಳು ನಮ್ಮ ಸಮಾಜದಲ್ಲಿ ಕಂಡುಬರುತ್ತಿರುವುದು ಮುಖ್ಯವಾಗಿ ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವದಿಂದಾಗಿ. ಇದಲ್ಲದೆ ಪಾಶ್ಚಿಮಾತ್ಯ ಸಂಸ್ಕೃತಿ ಮತ್ತು ಆಂಗ್ಲ ಪದ್ಧತಿಯ ಶಿಕ್ಷಣದ ಪ್ರಭಾವದಿಂದ ನಮ್ಮ ಆಹಾರ, ಉಡುಗೆ ತೊಡುಗೆ, ಭಾಷೆ, ಕಲೆ, ಸಾಹಿತ್ಯ ಮುಂತಾದ ಕ್ಷೇತ್ರಗಳಲ್ಲಿಯೂ ಕೂಡ ಸಾಕಷ್ಟು ಬದಲಾವಣೆಗಳಾಗಿರುವುದನ್ನು ನಾವು ಗಮನಿಸಬಹುದಾಗಿದೆ. ಸಂಸ್ಕೃತಿಗೂ ಮತ್ತು ಸಾಮಾಜಿಕ ಸಂಬಂಧಗಳಿಗೂ ನೇರವಾದ ಸಂಬಂಧ ಇದೆ. ಸಾಂಸ್ಕೃತಿಕ ಅಂಶಗಳಲ್ಲಿ ಉಂಟಾಗುವ ಬದಲಾವಣೆಗಳು ಸಾಮಾಜಿಕ ಸಂಬಂಧಗಳಲ್ಲಿ ಬದಲಾವಣೆಗಳನ್ನು ತರುತ್ತವೆ. ಸಂಸ್ಕೃತಿಯು ನಿರಂತರವಾಗಿ ಬೆಳೆಯುತ್ತಾ ಬದಲಾವಣೆಯನ್ನು ಹೊಂದ್ತಾ ಇರುತ್ತೆ. ಹೀಗಾಗಿ ಬದಲಾದ ಸಾಂಸ್ಕೃತಿಕ ಅಂಶಗಳಿಗೆ ಹೊಂದಿಕೊಳ್ಳಲು ಸಾಮಾಜಿಕ ಅಂಶಗಳೂ ಸಹ ಬದಲಾಗಲೇಬೇಕಾಗತ್ತೆ. ಒಟ್ಟಿನಲ್ಲಿ ಸಂಸ್ಕೃತಿ ಮತ್ತು ವಿವಿಧ ಸಾಂಸ್ಕೃತಿಕ ಅಂಶಗಳಾದಂತಹ ಧರ್ಮ, ಸಾಹಿತ್ಯ, ಕಲೆ, ವಿಜ್ಞಾನ, ನಂಬಿಕೆ, ಪದ್ಧತಿ, ಪರಂಪರೆ, ನೈತಿಕ ನಿಯಮಗಳು, ಲೋಕರೂಢಿ, ಸಂಪ್ರದಾಯಗಳು, ಜೀವನ ಮೌಲ್ಯಗಳು ಮುಂತಾದವುಗಳಲ್ಲಿ ಕಂಡುಬರುವ ಬದಲಾವಣೆಗಳನ್ನೇ ಸಾಂಸ್ಕೃತಿಕ ಬದಲಾವಣೆಗಳು ಅಂತೇವೆ. ಈ ಬದಲಾವಣೆಗಳು ಮಾನವ ಸಮಾಜದಲ್ಲಿಯೂ ಕೂಡ ಬದಲಾವಣೆಗಳನ್ನು ತರಬಲ್ಲವು. ಸಮಾಜದ ಹಲವಾರು ಸಂಘ ಸಂಸ್ಥೆಗಳು
ಸಂಸ್ಕೃತಿಯಿಂದ ನೇರವಾಗಿ ಪ್ರಭಾವಿತವಾಗಿರುತ್ತವೆ. ಕಾರಣ ಸಾಂಸ್ಕೃತಿಕ ಬದಲಾವಣೆಯು ಸಾಮಾಜಿಕ ಬದಲಾವಣೆ ಎಂದೇ ಕರೆಸಿಕೊಳ್ಳುತ್ತದೆ. ಸಂಸ್ಕೃತಿ ಮತ್ತು ಸಮಾಜ ಎರಡೂ ಕೂಡ ಬೇರ್ಪಡಿಸಲಾಗದ ಎರಡು ವ್ಯವಸ್ಥೆಗಳು ಅಂತ ಹೇಳ್ತೇವೆ. ಅಂದರೆ ಸಂಸ್ಕೃತಿ ಇಲ್ಲದೆ ಸಮಾಜ ಇಲ್ಲ, ಸಮಾಜ ಇಲ್ಲದೆ ಸಂಸ್ಕೃತಿ ಇಲ್ಲ. ಸಂಸ್ಕೃತಿಯ ಬದಲಾವಣೆ ಸಮಾಜದ ಬದಲಾವಣೆಯೇ ಆಗಿದೆ. ಹೀಗೆ ಸಮಾಜದಲ್ಲಿ ಪರಿವರ್ತನೆಗಳನ್ನು ತರಲಿಕ್ಕೆ ಈ 4 ಪ್ರಮುಖ ಅಂಶಗಳು ಕಾರ್ಯ ಮಾಡುತ್ತೆ. ನಮಸ್ಕಾರ.